ಪವರ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಸರಸ್ವತಿ ನಗರದಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಯುವತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾನೆ, ಫೋಟೋ ತೆಗಿತಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿತ್ತು. ಯಾರೇ ತೊಂದರೆಗೊಳದ ಆದರೆ ಅವ್ರು ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಏನಿದೆ ಕ್ರಮ ತಗೊಳ್ತಾರೆ. ಇವರು ಸತೀಶ್ ಪೂಜಾರಿ ಹಾಗೂ ಮಣಿಕಂಠ ಅನ್ನೋರು. ಸತೀಶ್ ಪೂಜಾರಿ ಬೈಂದೂರಿನವನು, ಸೌತ್ ಕೇಂದ್ರ ಬೈಂದೂರಿನವನು. ಇನ್ನು ಮಣಿಕಂಠನು ತಮಿಳುನಾಡಿನವನು. ಇಲ್ಲಿ ಬಂದು ನೆಲೆಸ್ಕೊಂಡಿದ್ದಾರೆ. ಇವರಿಬ್ರು ಹೋಗ್ಬಿಟ್ಟು ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು ಮಾಡಿದ್ದಾರೆ. ಆ ಬೋರ್ಡ್ ಎಲ್ಲ ಕಿತ್ತಾಕಿ ಹೊಡೆಯೋದು ಮಾಡಿದ್ರು. ರಿಯಾಲಿಟಿ ಏನು ನಡೀತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೆಳಿಗ್ಗೆ 9:00 ಮಣಿಕಂಠನ ಶಿಷ್ಯ ಚೋಟು ಅನ್ನೋನು ಫೋನ್ ಮಾಡ್ತಾನೆ. ಯಾರಿಗೆ? ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ. ನಮ್ಮ ಗುರು ನಿನಗೆ ಕರಿತಿದ್ದಾರೆ, ನೀನು ಮಾತಾಡೋದು ಬಾರಪ್ಪ ನೀನು ಅಂತ ಹೇಳ್ಬಿಡು. ಇಸ್ಮಾಯಿಲ್ ಅದಕ್ಕೆ ಉತ್ತರ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ನಾನೇನು ಬರಲಿ ಅಂತಾನೆ. ಅದು ಅಷ್ಟು ಹೇಳಿದ್ದಕ್ಕೆ ಮತ್ತೆ ನಿನಗೆ ಗತಿ ಕಾಣಿಸ್ತಾರೆ, ನೀನು ಬರ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಏನಾಯ್ತೋ ಗೊತ್ತಿಲ್ಲ, 11 ಗಂಟೆಗೆ ಪೊಲೀಸರು ಮನೆಗೆ ಬರ್ತಾರೆ. ಮನೆಗೆ ಬಂದು ಇಸ್ಮಾಯಿಲ್ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅವರು ಏನೇನು ಮಾಡಿದ್ರು ಅದೆಲ್ಲ ಡೀಟೇಲ್ ಮುಂದೆ ಇವ್ರು ಹೇಳ್ತಾರೆ. ಇವ್ರ ತಾಯಿ ಹೇಳ್ತಾರೆ, ನಾನು ಇಷ್ಟೇ ಹೇಳೋದು, ದಾವಣಗೆರೆ ಶಾಂತಿಯುತವಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲರೂ ಅಣ್ಣ ತಮ್ಮಂದ್ರೆ ಬಾಳ್ತಾ ಇದ್ದೀವಿ. ಈ ಸತೀಶ್ ಪೂಜಾರಿ, ಮಣಿಕಂಠ ಪದೇ ಬಂದು ಯಾಕೆ ಗಲಾಟೆ ಮಾಡಿಸ್ತಾರೆ? ಯಾಕೆ ವಿಷ ಬೀಜ ಬೆತ್ತುತ್ತಾರೆ? ಇವರು ನೆಮ್ಮದಿ ಯಾಕೆ ಹಾಳು ಮಾಡ್ತಾರೆ? ಇವ್ರ ಮೇಲೆ ಯಾಕೆ ಪೊಲೀಸ್ ಕ್ರಮ ತಗೊಳ್ತಾ ಇಲ್ಲ? ಇವರು ಮಣಿಕಂಠನ ಹತ್ರ 1 ಕೋಟಿ ರೂಪಾಯಿ ಕಾರ್ ಇದೆ. 1 ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ. 3 ಕೋಟಿ ರೂಪಾಯಿ ಮನೆ ಇದೆ. ಎಲ್ಲಿಂದ ಬಂತು? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ಆದಾಯ ತೆರಿಗೆ ಅವ್ರಿಗೆ ಗೊತ್ತಿಲ್ವಾ? ಬೇರೆ ಸಣ್ಣ ಪುಟ್ಟವ್ರಿಗೆಲ್ಲ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ, ಇವನ ಮೇಲೆ ರೈಡ್ ಮಾಡಬಾರ್ದ? ಪ್ರತಿ ವಿಷಯದಲ್ಲೂ ಹುಡುಗರಿಗೆ ಸೇರಿಸ್ಕೊಳ್ಳೋದು, ಗಲಾಟೆ ಮಾಡೋದು, ಇದೇ ಕೆಲಸ ಇವನು. ಈಗ ಒಂದು ಸುಮಾರು ವರ್ಷದ ಹಿಂದೆ, ಒಂದು 4-5 ವರ್ಷದ ಹಿಂದೆ ಶಂಕರ್ ಅಂತ ಹೇಳ್ಬಿಟ್ಟು ಬಡಾವಣೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇದ್ರು. ಇವನು ಪಿಸ್ತೂಲ್ ಇಟ್ಕೊಂಡ್ಬಿಟ್ಟು ಸೊಂಡದಲ್ಲಿ ಮಣಿಕಂಠ ರಾಮಣ್ಕೋಲ್ಲಿ ಅಲ್ಲಿ ಇಲ್ಲಿ ಜನರಿಗೆ ತೋರಿಸಿ ಹೆದರ್ಸ್ತಾ ಇದ್ದ. ಆಗ ಎಳ್ಕೊಂಡು ಬಂದ್ರು ಅವರು, ಸಬ್ ಇನ್ಸ್ಪೆಕ್ಟರ್ ಎಳ್ಕೊಂಡು ಬಂದು ಅಲ್ಲಿಂದ ನಡೆಸ್ಕೊಂಡು ಬಂದ್ರು, ಹೊಡ್ಕೊಂಡು ಬಂದು ಪೇಪರಿಗೆ ಕೊಟ್ಟರು ಸ್ಟೇಟ್ಮೆಂಟು. ಇವರಿಂದ ಯಾರು ಒಳಗಾಗಿದ್ದರೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ಇವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ಅದೇನೋ ಮಾಡಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟಿದೆ. ಈಗ ಆಲ್ರೆಡಿ ನನಗೆ DSP ಸಾಹೇಬರು ಮಾತಾಡಿದ್ರು, ಅವನ ಮೇಲೆ ರೌಡಿ ಹಾಡೆ ಓಪನ್ ಆಗಿದೆ ಅಂತೆ ಮಣಿಕಂಠನ ಮೇಲೆ. ಅದಕ್ಕೆ ಪದೇ ಯಾಕೆ ಗಲಾಟೆ ಮಾಡಬೇಕು? ಜಿಮ್ಮಿಗೆ ಯಾಕೆ ಹೋಗಿ ಗಲಾಟೆ ಮಾಡಬೇಕು? ಬೇರೆ ಎಲ್ಲೇ ವಿಷಯದಲ್ಲಿ ಹೋಗಿ ಯಾಕೆ ಗಲಾಟೆ ಮಾಡಬೇಕು? ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ, ಪೊಲೀಸರು ಕ್ರಮ ತಗೊಳ್ತಾರೆ.